ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂಥ ಶಂಕಿತ ಉಗ್ರರಿಬ್ಬರನ್ನು ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ದಿನ ನಮ್ಮ NIA ಟೀಮ್ ಅರೆಸ್ಟ್ ಮಾಡಿದೆ ಅನ್ನುವಂಥದ್ದನ್ನ ಕೇಳಿ ಸಮಾಧಾನ ಆಯಿತು. ಈ ವಿಕೃತ ಮಾನಸಿಕತೆಯ ಈ ಯುವಕರು 2-3 ವರ್ಷದಿಂದ ನಾಪತ್ತೆ ಆಗಿದ್ದರು. ನಮ್ಮ ಶಾಂತಿ ನೆಮ್ಮದಿಗೆ ಭಂಗ ತರುವಂಥ ಅನೇಕ ಪ್ರಯತ್ನವನ್ನು ಮಾಡ್ತಾಯಿದ್ರು. ಈ ಇನ್ವೆಸ್ಟಿಗೇಷನ್ನೇ ಒಂದು ರೋಚಕವಾದಂಥ ಪ್ರಸಂಗ ಇದು. ನಾವೆಲ್ಲ ಇನ್ನೂ ಕೂಡ ನೆಮ್ಮದಿಯಿಂದ ಬದುಕಿದ್ದೀವಿ ಅಂತ ಹೇಳಿದ್ರೆ ನಮ್ಮ NIA ನಮ್ಮ ಪೊಲೀಸರ ಈ ರೀತಿ ಆಸಕ್ತಿಯಿಂದ ಮಾಡಿದಂಥ ಇನ್ವೆಸ್ಟಿಗೇಷನ್ನು ಇವು ಕಾರಣ ಆಗ್ತದೆ. ನಾನು NIA ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಅಭಿನಂದಿಸ್ತೇನೆ. ಯಾರೊಬ್ಬರೂ ಕೂಡ ಈ ರಾಷ್ಟ್ರದಲ್ಲಿ ಈ ರೀತಿ ಕೃತ್ಯದಲ್ಲಿ ಭಾಗವಹಿಸಿ ಬಚಾವಾಗ್ಬೋದು ಅನ್ನುವಂಥವರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ದೇಶದ ಗಡಿಯನ್ನು ದಾಟೋದ್ರೊಳಗಾಗಿ ಇವ್ರನ್ನ ಅರೆಸ್ಟ್ ಮಾಡ್ತೀವಿ, ಇವರು ಸಿಕ್ಕಾಕೊಂತಾರೆ, ಆ ರೀತಿಯ ಒಳ್ಳೆಯ ಇನ್ವೆಸ್ಟಿಗೇಷನ್ ಟೀಮ್ ನಮ್ಮಲ್ಲಿದೆ ಅನ್ನುವಂಥದ್ದನ್ನ ಇವತ್ತು ತೋರಿಸ್ಕೊಟ್ಟಿದ್ದೀವಿ. ನನಗೆ ಆಶ್ಚರ್ಯ ಆಗುವಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ಮಂತ್ರಿಗಳ ಹೇಳಿಕೆಗಳು. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಎಲ್ಲರೂ ಕೂಡ ಅವನು ಟೆರರಿಸ್ಟ್ ಅಂತೇಳಿ ಹೇಳಿದ್ರು ಮತ್ತು ಮೀಡಿಯಾಗಳಲ್ಲಿ ಕೂಡ ಬಂತು. ಅದಕ್ಕೆ ನಮ್ಮ DK ಶಿವಕುಮಾರ್ ಅವ್ರದ್ದು ತಕರಾರಿತ್ತು. ನೀವು ಯಾಕೆ ಹೇಳ್ತೀರಿ ಉಗ್ರರು ಅಂತೇಳಿ? ಅವರು ನಮ್ಮ ಬ್ರದರ್ಸ್ ಇದ್ದ ಹಾಗೆ ಇನ್ವೆಸ್ಟಿಗೇಷನ್ ನಂತರ ಹೇಳಬೇಕು ಅಂತ ಹೇಳಿದರು. ಮೊನ್ನೆ ದಿನ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗಿದ್ರು. ಅಂಥ ವ್ಯಕ್ತಿಗಳಿಗೂ ಹಾಗೆ ಮಾಡಲಿಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟರು. ಇವರೆಲ್ಲ 2-3 ಜನ ಮಂತ್ರಿಗಳು ಹಾಗೆ ಹೇಳಲೇ ಇಲ್ಲ, ಹಾಗೆ ಕೂಗಿದ್ದೇ ಇಲ್ಲ, ಸುಳ್ಳು ಹೇಳ್ತಾ ಇದ್ದೀರಿ ಅಂತೇಳಿ ಹೇಳಿ ವಿಧಾನಸೌಧದ ಪೊಲೀಸ್ ಸ್ಟೇಷನ್ ಎದುರುಗಡೆ ನಾವೆಲ್ಲ ಶಾಸಕರು ಸೇರಿ ಘೆರಾವ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಒಂದು ಸಾಮಾನ್ಯ ಕೇಸ್ ಬೇಲಬಲ್ ಸೆಕ್ಷನ್ ಹಾಕಿ ನಮ್ದು ಒತ್ತಡಕ್ಕೆ ಅನ್ನೋ ರೀತಿಯಲ್ಲಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡ್ರು. ಆಮೇಲೆ FSL ರಿಪೋರ್ಟ್ ಬಂದರ ಮೇಲೆ ಗೊತ್ತಾಯಿತು ಇವ್ರು ಕೂಗಿದ್ದು ಹೌದು ಅಂತ. ಅಲ್ಲಿವರೆಗೂ ತಡ್ಕೊಂಡ್ದೇ ಇವ್ರನ್ನ ತೀರ್ಮಾನ ಕೊಟ್ಬಿಡ್ತಾರೆ, ಹಾಗೆ ಹೇಳಲಿಲ್ಲ ಅಂತ. ಈ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನಲ್ಲಿ ಕೂಡ ಇದೇ ಆಗಿತ್ತು. ಆದಾಗ ಎಲ್ಲ ಚಾನಲ್ಗಳು ಸಾರ್ವಜನಿಕರು ಹೇಳ್ತಾರೆ ಇದು ಉಗ್ರ ಕೃತ್ಯ ಅಂತ. ಆದರೆ ನಮ್ಮ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕೆಲವು ಮಂತ್ರಿಗಳು ಹೇಳ್ತಾರೆ ಇದು ಬಿಸ್ನೆಸ್ ವ್ಯವಹಾರದ ಜಲಸ್ನಿಂದ ನಡೆದಿರ್ಬೋದಾದಂಥ ಘಟನೆ ಅಂತೇಳಿ ರಿಯಾಕ್ಟ್ ಮಾಡಿದ್ರು. ಈ ದೇಶದಲ್ಲಿ ಈ ರೀತಿಯ ಶಾಂತಿ ನೆಮ್ಮದಿಯನ್ನು ಕದಡುವಂಥ ದೇಶದ ಏಕತೆ ಸಮಗ್ರತೆಗೆ ಭಂಗ ತರುವಂಥ ಶಕ್ತಿಗಳು ಮಾಡುವಂಥ ಕೃತ್ಯವನ್ನು ಖಂಡಿಸೋದ್ರಲ್ಲಿಯೂ ಕೂಡ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಈ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಇವರ ಮನೋವೃತ್ತಿ ಬದಲಾವಣೆ ಆಗೋ ತನಕ ಈ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಬದಲಾವಣೆ ಆಗೋದು ಕೂಡ ಕಷ್ಟ.
ನರೇಂದ್ರ ಮೋದಿಯವರು NIA ಈ ಟೀಮನ್ನು ರಚನೆ ಮಾಡಿದ ನಂತರ ಈ ದೇಶದಲ್ಲಿ ಅಲ್ಲಲ್ಲಿ ಬಾಂಬ್ ಬ್ಲಾಸ್ಟ್ ಆಗುವಂಥದ್ದು, ಅಲ್ಲಲ್ಲಿ ಭಯೋತ್ಪಾದಕ ಘಟನೆಗಳು ನಡೆಯುವಂಥದ್ದು ಅತ್ಯಂತ ಕಮ್ಮಿಯಾಗಿದೆ. ಕಾರಣ, ಒಂದು ಘಟನೆ ನಡೆದಾಗ ಕೇವಲ FIR ಹಾಕಿ ನೆಮ್ಮದಿಯಿಂದ ಇರೋದಿಲ್ಲ. ನಾವು ಇದರಲ್ಲಿ ನೋಡ್ತಾ ಇದ್ದೀವಿ, ಕ್ಯಾಪ್ನಲ್ಲಿ ಸಿಕ್ಕಂಥ ಒಂದು ಚಿಕ್ಕ ಕೂದಲನ್ನು ಆಧಾರವಾಗಿ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗ್ತಾರೆ. ಸಿಕ್ಕಂಥ ಒಂದು ಕ್ಯಾಪನ್ನು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತೇಳಿ ಹೇಳಿ ಕೂಡ ಕಂಡುಹಿಡಿತಾರೆ. ಆ CC ಕ್ಯಾಮ್ರಾದಲ್ಲಿ ಯಾರು ಪರ್ಚೇಸ್ ಮಾಡಿದ್ದು ಅಂತ ಕಂಡುಹಿಡಿತಾರೆ. ಮೊದಲೆಲ್ಲ ಇಂಥದ್ದು ಆಗ್ತಾನೇ ಇರಲಿಲ್ಲ. ಈ ರೀತಿ ಮಾಡಿದ್ರಿಂದಾಗಿ ಇವತ್ತು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಭಾಳ ಕಮ್ಮಿ ಆಗಿದೆ. ಆದರೂ ಕೂಡ ಇಂಥದ್ದು ಒಂದೊಂದು ನಡೆಯುವಂಥದ್ದನ್ನು ಕೂಡ ಬೇರೆ ಮಟ್ಟ ಹೇರಿಕೆ ತೆಗೆಯೋದ್ರಿಂದಾಗಿ ಯಾರಿಗೂ ಈ ರೀತಿ ಮಾಡಿ ತಪ್ಪಿಸ್ಕೊಳ್ಬೋದು ಅನ್ನುವಂಥ ಸಂದರ್ಭಗಳು ಬಾರದಿದ್ದ ಹಾಗೆ ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ NIA ಮತ್ತು ಭಾಗವಹಿಸಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೆ, ನಾವೆಲ್ಲ ತೀರ್ಥಹಳ್ಳಿ ಅಂದರೆ ಹೆಮ್ಮೆಯಿಂದ ಬದುಕ್ತಾ ಇದ್ವಿ. ಕುವೆಂಪು, ಕಡದಾಳ್ ಮಂಜಪ್ಪನವರು, ಅನಂತಮೂರ್ತಿಯವರು, ಗೋಪಾಲಗೌಡರು, ಬಹಳಷ್ಟು ಗಣ್ಯರನ್ನು ಕೊಟ್ಟಂಥ, ಇಡೀ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂಥ ಒಂದು ದೊಡ್ಡ ತಾಲೂಕದು, ಸುಸಂಸ್ಕೃತವಾದಂಥ ತಾಲೂಕು. ನಮ್ಮ ರಾಜ್ಯದ ಭೂಪಟದಲ್ಲೇ ಒಂದು ನೋಡುವಂಥ ತಾಲೂಕದು. ಆದರೆ ಇತ್ತೀಚೆಗೆ ಇವರು ಯಾರೋ 2-3 ಜನ ವಿಕೃತ ಸ್ವಭಾವದ ಯುವಕರು ಮಾಡಿರ್ತಕ್ಕಂಥ ಈ ಘಟನಾವಳಿಗಳು ತೀರ್ಥಹಳ್ಳಿಯ ಹೆಸರನ್ನು ಅಳಿಸುವಂಥ, ತೀರ್ಥಹಳ್ಳಿಯನ್ನು ಅನುಮಾನದಿಂದ ನೋಡುವಂಥ ಒಂದು ಕೆಲಸ ಆಗಿದೆ. ಖಂಡಿತವಾಗೂ ನಾವು ತೀರ್ಥಹಳ್ಳಿನಲ್ಲಿ ಬದುಕಿರುವಂಥ ನಮಗೆಲ್ಲ ನೋವನ್ನು ಕೊಟ್ಟಿದೆ. ಅಲ್ಲಿ ರಾಷ್ಟ್ರವಾದಿಗಳು, ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಹುಟ್ಟಿರ್ತಕ್ಕಂಥ ತಾಲೂಕದು. ಆದರೆ ರಾಷ್ಟ್ರೀಯತೆಗೆ ವಿಚ್ಛಿದ್ರಕಾರಕವಾದಂಥ ಒಂದು ಶಕ್ತಿ ಈ ರೀತಿ ಬೆಳಿಬಾರ್ದು. NIA ಇವ್ರನ್ನ ಅರೆಸ್ಟ್ ಮಾಡಿದ್ರಿಂದ ಇವರ ಮೂಲೋತ್ಪಾಟನೆ ಆ ತಾಲೂಕಿನಲ್ಲಿ ಆಗ್ತದೆ. ಇನ್ನೊಮ್ಮೆ ಯಾರೂ ಇಂಥವರು ತಲೆ ಎತ್ತಿದ್ದಾಗ ಆಗ್ತದೆ. ಈ ದೇಶದ ಬುದ್ಧಿಜೀವಿಗಳು, ಅವರು ಸ್ವಯಂ ಘೋಷಿತ ಬುದ್ಧಿಜೀವಿಗಳು, ಅವರ ನಾಲಿಗೆಯ ನರ ನಿಶ್ಚೇಜನ ಆಗಿದೆ. ಈ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಬೇಕಾಗಿತ್ತು. ಅವರು ಯಾರೂ ಏನೂ ಮಾತಾಡೋದಿಲ್ಲ. ಮೊನ್ನೆ ದಿನ ನಾವು ನೋಡಿದ್ರಿ, ತೀರ್ಥಹಳ್ಳಿ ಒಬ್ಬ ಯುವಕನನ್ನು ಒಂದು ಸಾಯಿ ಪ್ರಸಾದ್ ಅಂತ, ಇದೇ ಪ್ರಕರಣದಲ್ಲಿ ಒಂದು ವಿಟ್ನೆಸ್ ಹೇಳಲಿಕ್ಕೆ ಕರ್ಕೊಂಡು ಹೋಗಿದ್ದರು. ಏನು ನಮ್ಮ ಆರೋಗ್ಯ ಇಲಾಖೆಯ ಮಂತ್ರಿಯಿಂದ ಹಿಡಿದು ಎಲ್ಲರೂ ತುದಿಕಾಲ ಮೇಲೆ ನಿಂತು ಖಂಡಿಸಿದ್ರು. RSS, BJPಯ ಬಹಳಷ್ಟು ಯುವಕರು ಈ ರೀತಿ ದೇಶದ್ರೋಹದ ಆಪಾದನೆಯಲ್ಲಿ ಒಳಗೊಂಡಿದ್ದಾರೆ ಅಂತ ಕೂಡಲೇ ತೀರ್ಪು. ಆಮೇಲೆ ಗೊತ್ತಾಯಿತು ಅವನ್ನ NIA ಒಂದು ವಿಟ್ನೆಸ್ಸಿಗೋಸ್ಕರ ಹಿಂದೂ ಆಗಿರ್ತಕ್ಕಂಥ ಅವನ ಹೆಸರಿನಲ್ಲಿ ಒಂದು ಫೇಕ್ ಅಕೌಂಟ್ ಓಪನ್ ಆಗಿ ಮಾಡಿದ್ದಾರೆ ಇವರೆಲ್ಲ. ಅದು ಈ ವಿಚಾರಣೆಯಲ್ಲಿ ಹೊರಗೆ ಬರ್ತದೆ. ಅವನ ಮೊಬೈಲು, ಅವನ ಬ್ಯಾಂಕ್ ಅಕೌಂಟ್ಗಳು ಪರಿಶೀಲನೆ ಮಾಡಿ ಅವನ ಇದರಿಂದ ನಡೆದಿದೆಯಾ ಅಂತೇಳಿ ಹೇಳಿ ನೋಡಿ ವಾಪಸ್ ಕಳಿಸಿದ್ದಾರೆ. ಅದರಲ್ಲಿ ಏನು ಹುರಳಿಲ್ಲ ಅಂತೇಳಿ ಹೇಳಿ. ಹೀಗೆ ಇವತ್ತು ಈ ಬುದ್ಧಿಜೀವಿಗಳು ಒನ್ ಸೈಡೆಡ್, ಅವರು ಹಿಂದೂ ಧರ್ಮವನ್ನು, ಸನಾತನ ಇದನ್ನು ಅವಹೇಳನ ಮಾಡಲಿಕ್ಕೆ ಸಿಕ್ಕಂಥ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ತಾರೆ ಹೊರತು ಈ ರೀತಿ ದೇಶದ್ರೋಹಿಗಳ ಬಗ್ಗೆ ಮಾತನಾಡೋದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ಮೋದಿಯವ್ರನ್ನ ನೀವೆಲ್ಲ ಸ್ವಭಾವ ನೋಡ್ತಾ ಇದ್ದೀರಿ. ಯಾವ ಚುನಾವಣೆಯನ್ನು ಲಘುವಾಗಿ ಕಾಣೋದಿಲ್ಲ, ತುಂಬ ಗಂಭೀರವಾಗಿ ಪರಿಗಣಿಸ್ತಾರೆ. ಹಾಗಾಗಿ ಬರ್ತಾ ಇದ್ದಾರೆ. ಆದ್ದರಿಂದ ಈ ಭಾಗಕ್ಕೂ ಕೂಡ ಬರಬಹುದು. ಮೊನ್ನೆ ನಾಡ್ದು ಮಂಗಳೂರಿಗೆ ಬರ್ತಾ ಇದ್ದಾರೆ. ಖಂಡಿತ ಈ ದೇಶದಲ್ಲಿ ರೆಸ್ಟ್ಲೆಸ್ ಆಗಿ ಮೋದಿ ಓಡಾಡ್ತಾ ಇದ್ದಾರೆ. ಅದು ಚುನಾವಣೆ ಇರ್ಬೋದು, ಅದು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಇರ್ಬೋದು. ವಿಶೇಷವಾಗಿ ಗಮನವನ್ನು ಕೊಟ್ಟು ಈ ದೇಶದ ಏಳಿಗೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಹಜವಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು, ಮತ್ತೊಮ್ಮೆ ಈ ದೇಶವನ್ನು ಗಟ್ಟಿಗೊಳಿಸಬೇಕು ಅನ್ನುವಂಥ
ಒಂದು ಸಂಕಲ್ಪದಿಂದ ಈ ಕೆಲಸ ಆಗ್ತಾಯಿದೆ. ಈಶ್ವರಪ್ಪನವರು ಈಗ ನಿನ್ನೆ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನೂ ಮಾತುಕತೆ ಇದೆಯಾ ಪಕ್ಷದಿಂದ? ಇನ್ನೂ ವಾಪಸ್ ತೆಗೀಲಿಕ್ಕೆ ಸ್ವಲ್ಪ ದಿನ ಉಂಟು. ಅವ್ರ ಪರಿಸ್ಥಿತಿ ಏನು ಅಂತೇಳಿ ಹೇಳಿ ಗಮನಿಸಿದ್ದಾರೆ. ಆ ಕ್ಷೇತ್ರದಲ್ಲಿ ತಿರುಗಾಟ ಮಾಡಿ ಅಂತ ನಾನು ಭಾವಿಸ್ತೇನೆ. ಹಿಂದೆ ಸರಿದ್ರೆ ತುಂಬ ಒಳ್ಳೆಯದಾಗ್ತದೆ, ಇಲ್ಲದಿದ್ದರೆ ಅವರ ನೆಲೆ ಏನು ಅಂತೇಳಿ ಹೇಳಿ ಗೊತ್ತಾಗ್ತದೆ. ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ ರಾಘವೇಂದ್ರ ಅವರು ಅಪಾರವಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ರಾಘವೇಂದ್ರ ಅವ್ರನ್ನ ಸೋಲಿಸ್ಲಿಕ್ಕೆ ಅಲ್ಲಿ ಸಾಧ್ಯವೇ ಇಲ್ಲ. ಅದು ಕಾಂಗ್ರೆಸ್ ಇರ್ಬೋದು, ಅದು ಈಶ್ವರಪ್ಪನವ್ರು ಇರ್ಬೋದು. ಈಶ್ವರಪ್ಪನವರು ವಾಪಸ್ ತೆಗೆದು ಪಕ್ಷದ ಒಳಗಡೆ ಇರಬೇಕು ಅಂತ ಹೇಳಿ ನನ್ನ ಆಶಯ ಇದೆ. ಯಾಕೆ ನಾನು ಈಶ್ವರಪ್ಪನವರು ಅತ್ಯಂತ ವಿಶ್ವಾಸಿಕರು. ಅವರು ಈ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಈ ರೀತಿ ನಿರ್ಣಯ ತೊಗೊಳೋದು ಒಳ್ಳೆಯದಲ್ಲ.